ಯಾರು ಸ್ಟೀರಾಯ್ಡ್ ತೊಗೊಳ್ತಾ ಇರ್ತಾರೆ ನಿಮ್ಮ ಸ್ಕಿನ್ ರ್ಯಾಷಸ್ ಆಗೋದಾಗಲಿ ಅಥವಾ ವೀಸಿಂಗ್ ಜಾಸ್ತಿ ಆಗೋದಾಗಲಿ ಆಸ್ತಮಾ ಜಾಸ್ತಿ ಆಗೋದಾಗಲಿ ಆ ಥರ ಆಗುತ್ತೆ. ಅಲ್ಸರಿಂದ ಒಳಗಡೆ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ. ಶೋಲ್ಡರ್ ಜಾಯಿಂಟ್ ಆಗ್ಬೋದು ಅಥವಾ ಹಿಪ್ ಜಾಯಿಂಟ್ ಆಗ್ಬೋದು, ನೀ ಜಾಯಿಂಟ್ ಎಲ್ಲ ಕಡೆನೂ ಏವಿಯನ್ ಆಗೋ ಚಾನ್ಸ್ ಇರುತ್ತೆ. ನಮ್ಮ ಬಾಡಿ ಬಿಲ್ಡರ್ಸ್ ಯೂಸ್ ಮಾಡೋದು, ಅದೇ ಸರ್ ಅವರು ಬಾಡಿ ಬಿಲ್ಡಿಂಗ್ ಎಲ್ಲ ಸ್ಟೀರಾಯ್ಡ್ ಯೂಸ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರುಣ್ ಸ್ವಾಮಿ, ಆರ್ಥೋಪೆಡಿಕ್ ಸರ್ಜನ್ ಅಟ್ ಸ್ಪರ್ಶ್ ಹಾಸ್ಪಿಟಲ್, ಯಶವಂತಪುರ್, ಈವ್ನಿಂಗ್ ಕ್ಲಿನಿಕ್ ಅಟ್ HBR ಲೇಔಟ್, ಆರೋಹಣ್ ಆರ್ಥೋ ಅಂಡ್ ಗೈನಿ ಕ್ಲಿನಿಕ್. ಸೊ ಇವತ್ತು ನಾವು ಸ್ಟೀರಾಯ್ಡ್ಸ್ ಬಗ್ಗೆ ಮಾತಾಡೋಣ. ಸ್ಟೀರಾಯ್ಡ್ಸ್ ಅಂದರೆ ಏನು? ಸೊ ಸ್ಟೀರಾಯ್ಡ್ಸ್ ಇಸ್ ನಥಿಂಗ್ ಬಟ್ ಅ ಹಾರ್ಮೋನ್. ನಮ್ಮ ದೇಹದಲ್ಲೇ ಪ್ರೊಡ್ಯೂಸ್ ಆಗುವಂಥ ಕೆಲವೊಂದು ಗ್ರೂಪ್ ಆಫ್ ಹಾರ್ಮೋನ್ಸ್ ಇದ್ದಾವೆ, ಅವಕ್ಕೆ ಸ್ಟೀರಾಯ್ಡ್ ಅಂತ ಹೇಳ್ತೀವಿ. ಸ್ಟೀರಾಯ್ಡ್ ನಮ್ಮ ದೇಹದಲ್ಲೇ ಇದ್ದರೆ ನಮ್ಗೆ ಅದ್ರ ಸೈಡ್ ಎಫೆಕ್ಟ್ಸ್ ಆಗೋದಿಲ್ವಾ? ನಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಯಿತು ಅಂತಂದರೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಪ್ರೊಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಅದರದ್ದು ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಬಟ್ ಸೈಡ್ ಎಫೆಕ್ಟ್ಸ್ ಬರೋದು ಯಾವಾಗ? ವೆನ್ ವಿ ಟೇಕ್ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸ್ ಆಫ್ ಸ್ಟೀರಾಯ್ಡ್. ಓಕೆ, ಬಟ್ ಈ ಸ್ಟೀರಾಯ್ಡ್ ತಗೊಳ್ಳೋ ಅವಶ್ಯಕತೆ ಬೀಳೋದಾದರೂ ಏನಕ್ಕೆ, ಆ್ಯಂಡ್ ಈ ಸ್ಟೀರಾಯ್ಡ್ಸ್ ಏನು ಮಾಡುತ್ತೆ ಅನ್ನೋದನ್ನು ಹೇಳ್ತೀನಿ. ಸೊ ಈ ಸ್ಟೀರಾಯ್ಡ್ ಏನು ಮಾಡುತ್ತಪ್ಪ ಅಂತಂದರೆ, ಆರ್ಟಿಫಿಷಿಯಲಿ ಪ್ರೊಡ್ಯೂಸ್ ಸ್ಟೀರಾಯ್ಡ್ ನಮ್ಮ ದೇಹದ ಇಮ್ಯುನಿಟಿ ಪವರನ್ನು ಕಡಿಮೆ ಮಾಡುತ್ತೆ. ಇವಾಗ ಕೆಲವೊಂದು ರೋಗಗಳಿರ್ತವೆ, ಲೈಕ್ ಆಸ್ತಮಾ ಆಗ್ಬೋದು ಅಥವಾ ಯಾವುದೇ ರೀತಿಯ ಸ್ಕಿನ್ ಅಲರ್ಜಿ ಆಗ್ಬೋದು. ಇಂಥ ಸಿಚುವೇಶನ್ಸ್ಗಳಲ್ಲಿ ಏನಾಗ್ತಿರುತ್ತೆ, ನಮ್ಮ ದೇಹದ ಕೆಲವೊಂದು ಭಾಗಗಳನ್ನೇ ನಮ್ಮ ದೇಹ ಫಾರಿನ್ ಬಾಡಿ ಅಂತ ಅಂದ್ಕೊಂಡ್ಬಿಡುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಸ್ಕಿನ್ ರ್ಯಾಷಸ್ ಆಗೋದಾಗಲಿ ಅಥವಾ ವೀಸಿಂಗ್ ಜಾಸ್ತಿ ಆಗೋದಾಗಲಿ ಆಸ್ತಮಾ ಜಾಸ್ತಿ ಆಗೋದಾಗಲಿ ಆ ಥರ ಆಗುತ್ತೆ. ಸೊ ನಮ್ಮ ದೇಹ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿನೇ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಇಂಥ ಸಿಚುವೇಶನ್ಗಳಲ್ಲಿ ಸ್ಟೀರಾಯ್ಡ್ ಕೊಡೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸ್ಟೀರಾಯ್ಡ್ ಕೊಡೋದ್ರಿಂದ ಏನಾಗುತ್ತೆ, ನಮ್ಮ ದೇಹ ಯಾವುದಕ್ಕೆ ಅವಶ್ಯಕತೆ ಇದೆಯೋ ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸ್ ಮಾಡ್ತಾ ಇರುತ್ತಲ್ಲ, ಅದನ್ನು ಒಂದು ಹತೋಟಿಗೆ ತರುತ್ತೆ. ಬಟ್ ನಾವು ಏನು ಸ್ಟೀರಾಯ್ಡ್ ತೊಗೊಳ್ತೀವಿ ಅದು ಪೂರ್ತಿ ದೇಹಕ್ಕೆ ಹೋಗುತ್ತೆ. ಎಲ್ಲಿ ಆ್ಯಕ್ಟ್ ಆಗಬೇಕೋ ಅಲ್ಲಿ ಆ್ಯಕ್ಟ್ ಆಗುತ್ತೆ. ಬಟ್ ಬೇರೆ ಜಾಗಗಳಲ್ಲಿ ಎಲ್ಲಿ ನ್ಯಾಚುರಲ್ ಇಮ್ಯುನಿಟಿ ಬೇಕಾಗಿರುತ್ತೆ ಅಂಥ ಕಡೆ ಅದು ನಮ್ಮ ಇಮ್ಯುನಿಟಿನ ವೀಕ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಇಸ್ ವಾಟ್ ಸ್ಟೀರಾಯ್ಡ್ ಡಸ್ ಟು ಅವರ್ ಬಾಡಿ. ಈಗ ಒಂದಾಗೊಂದು ನಾನು ಹೇಳ್ತೀನಿ. ಸೊ ಯಾವ್ಯಾವ ಕಂಡೀಷನ್ಗಳಲ್ಲಿ ಸ್ಟೀರಾಯ್ಡ್ಸ್ ಕೊಡ್ತಾರೆ ಅಂತ. ಯೂಶಲಿ ಆಸ್ತಮಾ ನಾನು ಹೇಳಿದೆ, ಸ್ಕಿನ್ ಅಲರ್ಜೀಸ್ ಹೇಳಿದೆ. ಅದಲ್ಲದೆ ಕೆಲವೊಂದು ವೈರಲ್ ನ್ಯೂಮೋನಿಯಾಸಲ್ಲಿ, ನಮ್ಮ ಕೋವಿಡ್ ವಿಚ್ ವಾಸ್ ದ ಗ್ರೇಟೆಸ್ಟ್ ಪ್ಯಾಂಡಮಿಕ್ ವಿಚ್ ವಿ ಸಾ, ಈ ಟೈಮಲ್ಲಿ ಕೂಡ ಸುಮಾರಷ್ಟು ಜನಕ್ಕೆ ಸ್ಟೀರಾಯ್ಡ್ ಕೊಡಲೇಬೇಕಾಯಿತು. ಏನಕ್ಕೆ? ಟು ಕಂಟ್ರೋಲ್ ದ ಡಿಸೀಸ್ ಅಲ್ವಾ. ಸೊ ಇದಲ್ಲದೆ ಕೆಲವೊಂದು ಅಲರ್ಜಿ, ಕ್ರಾನ್ಸ್ ಡಿಸೀಸ್ ಅಂತ ಹೇಳ್ತೀವಿ, ಇನ್ಫ್ಲಮೇಟರಿ ಬವಲ್ ಡಿಸೀಸಸ್ ಇರುತ್ತೆ. ಸೊ ಇಂಥ ಸಿಚುವೇಶನ್ಗಳಲ್ಲೆಲ್ಲ ಸ್ಟೀರಾಯ್ಡ್ನ ಬಳಕೆ ಮಾಡ್ತೀವಿ. ಸೊ ಸ್ಟೀರಾಯ್ಡ್ ಒಂದು ಸತಿ ಸ್ಟಾರ್ಟ್ ಆಯ್ತಪ್ಪ ಆ್ಯಂಡ್ ನಿಮ್ಮ ಡಾಕ್ಟರ್ ಲಾಂಗ್ ಟರ್ಮ್ ಸ್ಟೀರಾಯ್ಡ್ ಅಡ್ವೈಸ್ ಮಾಡಿದ್ರು ಅಂತಂದರೆ ನೀವು ಯಾವ್ಯಾವ್ದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಮೊದಲನೇದು, ನಿಮಗೆ ರಿಸ್ಕ್ ಆಫ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಸೊ ಹೈಜೀನ್ ಮೇಂಟೈನ್ ಮಾಡಬೇಕು. ಬೇರೆ ಯಾರಿಗಾದರೂ ಇನ್ಫೆಕ್ಷನ್ ಇದ್ದರೆ ಅವರಿಂದ ಆದಷ್ಟು ದೂರ ಇರಬೇಕು. ಅದಲ್ಲದೆ ವೆನ್ ಯು ಗೋ ಟು ಪಬ್ಲಿಕ್ ಗ್ಯಾದರಿಂಗ್, ವೇರಿಂಗ್ ಅ ಮಾಸ್ಕ್ ಇಟ್ ವುಡ್ ಬಿ ಪ್ರಿಫರಬಲ್. ಇದಲ್ಲದೆ ಯಾರು ಸ್ಟೀರಾಯ್ಡ್ ತೊಗೊಳ್ತಾ ಇರ್ತಾರೆ ಅವ್ರಿಗೆ ಸುಮಾರಷ್ಟು ಸೈಡ್ ಎಫೆಕ್ಟ್ಸ್ಗಳು ಆಗೋ ಚಾನ್ಸ್ ಇರುತ್ತೆ, ಸ್ಟೀರಾಯ್ಡ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್. ಸೊ ಇದ್ರ ಬಗ್ಗೆ ಒಂದು ಐಡಿಯಾ ಇತ್ತು ಅಂತಂದರೆ ಯು ಕ್ಯಾನ್ ಆ್ಯಕ್ಟ್ ಫಾಸ್ಟರ್. ಸೊ ಮೊದಲನೇದೇನಪ್ಪ ಅಂತಂದರೆ, ಸ್ಟೀರಾಯ್ಡಿಂದ ಡೆಫಿನೆಟ್ಲಿ ವೆಯ್ಟ್ ಗೇನ್ ಆಗೋ ಚಾನ್ಸ್ ಇರುತ್ತೆ. ಸೊ ಇಂಥವರು ಡೆಫಿನೆಟ್ಲಿ ಯು ಶುಡ್ ಕೀಪ್ ಯುವರ್ ಸೆಲ್ಫ್ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಆ್ಯಂಡ್ ಹೆಲ್ದಿ ಡಯಟ್ ಇಟ್ಕೊಂಡ್ರೆ ನಿಮ್ಮ ವೆಯ್ಟ್ ಗೇನ್ ಆಗೋದನ್ನು ಒಂದು ಹತೋಟಿಯಲ್ಲಿ ಇಟ್ಕೋಬೋದು. ಎರಡನೇದೇನು, ನಿಮ್ಮ ಗ್ಯಾಸ್ಟ್ರೈಟಿಸ್ ಅಂತ, ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಎಲ್ಲ ಆಗೋ ಚಾನ್ಸ್ ಇರುತ್ತೆ. ಸೊ ಯಾರಿಗೇ ಆಗಲಿ ಸ್ಟೀರಾಯ್ಡ್ ತೊಗೊಳ್ತಾ ಇರೋರಿಗೆ ಗ್ಯಾಸ್ ಪ್ರಾಬ್ಲಮ್ ಜಾಸ್ತಿ ಆಯ್ತಪ್ಪ ಅಂತಂದರೆ ಇಟ್ ಈಸ್ ಬೆಟರ್ ಟು ಗೆಟ್ ಯುವರ್ ಸೆಲ್ಫ್ ಸ್ಕ್ರೀನ್ಡ್ ಫಾರ್ ಅಲ್ಸರಿಂದ ಒಳಗಡೆ ಬ್ಲೀಡಿಂಗ್ ಆಗೋ ಚಾನ್ಸ್ ಇರುತ್ತೆ, ನಿಮ್ಮ ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತೆ, ಆಟೋಮೆಟಿಕ್ಲಿ ನಿಮ್ಮ ಇಮ್ಯುನಿಟಿ ಕೂಡ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್, ಲಾಂಗ್ ಟರ್ಮ್ ಸ್ಟೀರಾಯ್ಡ್ಸ್ ತೊಗೊಳ್ತಿರೋರಿಗೆ ಆಗುವಂಥ ಒಂದು ಇಂಪಾರ್ಟೆಂಟ್ ಸೈಡ್ ಎಫೆಕ್ಟ್ ಏನಪ್ಪ ಅಂತಂದರೆ ಎವ್ಯಾಸ್ಕ್ಯುಲರ್ ನೆಕ್ರೋಸಿಸ್. ನಾವೆಲ್ಲ ಕಾಮನ್ನಾಗಿ ಕೇಳಿರ್ತೀವಿ AVN ಅಂತ. ಅದೇನು, ನಮ್ಮ ಕೆಲವೊಂದು ಮೂಳೆಯ ಭಾಗಗಳು, ಮೋಸ್ಟ್ ಕಾಮನ್ಲಿ ಹಿಪ್ ಜಾಯಿಂಟಲ್ಲಿ ಏನಾಗುತ್ತೆ, ಮೂಳೆಗೆ ತನ್ನ ಬ್ಲಡ್ ಸಪ್ಲೈ ಹೋಗೋದು ಕಡಿಮೆ ಆಗುತ್ತೆ ಡ್ಯೂ ಟು ವೇರಿಯಸ್ ರೀಸನ್ಸ್, ದೋಸ್ ಹೂ ಆರ್ ಆನ್ ಸ್ಟೀರಾಯ್ಡ್ಸ್. ಸೊ ಅಂಥ ಸಮಯದಲ್ಲಿ ಆ ಮೂಳೆ ಕೊಳೆತು ಅಲ್ಲಿಂದ ಅಲ್ಲಿ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಶೋಲ್ಡರ್ ಜಾಯಿಂಟ್ ಆಗ್ಬೋದು ಅಥವಾ ಹಿಪ್ ಜಾಯಿಂಟ್ ಆಗ್ಬೋದು, ನೀ ಜಾಯಿಂಟ್ ಎಲ್ಲ ಕಡೆನೂ AVN ಆಗೋ ಚಾನ್ಸ್ ಇರುತ್ತೆ. ಬಟ್ ಮೋಸ್ಟ್ ಕಾಮನ್ ಮತ್ತು
ಮೋಸ್ಟ್ ಡಿಸೇಬ್ಲಿಂಗ್, ಅದರಿಂದ ನಿಮಗೆ ನಡೆಯೋಕ್ಕಾಗೋದಿಲ್ಲ, ಕೂರೋಕ್ಕಾಗೋದಿಲ್ಲ ಅಂದರೆ ಹಿಪ್ ಜಾಯಿಂಟ್ದು ಏವಿಯನ್. ಸೊ ಇದಕ್ಕೆ ನೀವು ರೆಗ್ಯುಲರ್ ಸ್ಕ್ರೀನಿಂಗ್ ಮಾಡಿಸೋದು ಉತ್ತಮ ಆಗುತ್ತೆ. ಅದಲ್ಲದೆ ನಿಮ್ಮ ಬೋನ್ಸ್ ವೀಕ್ ಆಗೋ ಚಾನ್ಸ್ ಇರುತ್ತೆ ಲಾಂಗ್ ಟರ್ಮ್ ಸ್ಟಿರಾಯ್ಡ್ಸ್ ತೊಗೊಂಡಾಗ. ಸೊ ಅಂಥವ್ರು 2-3 ವರ್ಷಕ್ಕಿಂತ ಜಾಸ್ತಿ ಸ್ಟಿರಾಯ್ಡ್ ಯಾರು ತೊಗೊಳ್ತಾ ಇರ್ತಾರೆ ಅಂಥವ್ರು ಇಯರ್ಲಿ ಒನ್ಸ್ ನಿಮ್ಮ ಬೋನ್ ಡೆನ್ಸಿಟಿನ ಅಸೆಸ್ ಮಾಡ್ಕೊಳ್ಳೋದು, ಸ್ಕ್ಯಾನ್ ಮಾಡಿಸ್ಕೊಳ್ಳೋದು ಬೆಟರ್ ಇರುತ್ತೆ. ಸೊ ಇದಲ್ಲದೆ ಇನ್ನೊಂದು ಸೆಟ್ ಆಫ್ ಸ್ಟಿರಾಯ್ಡ್ಸ್ ಬರುತ್ತೆ. ಅದೆಲ್ಲ ಯಾವುದಪ್ಪ ಅಂತಂದರೆ ನಮ್ಮ ಬಾಡಿ ಬಿಲ್ಡರ್ಸ್ ಯೂಸ್ ಮಾಡೋದು. ಅದೇ ಸರ್ ಅವರು ಬಾಡಿ ಬಿಲ್ಡಿಂಗ್ ಎಲ್ಲ ಸ್ಟಿರಾಯ್ಡ್ ಯೂಸ್ ಮಾಡ್ತಾರೆ ಅಂತ ಹೇಳಿ. ಸೊ ದೇ ಆರ್ ಕಾಲ್ಡ್ ಅನಬಾಲಿಕ್ ಸ್ಟಿರಾಯ್ಡ್ಸ್. ಹೌದು, ಆ ಥರ ಸ್ಟಿರಾಯ್ಡ್ಸ್ ತೊಗೋಬೋದಾ? ಏನಕ್ಕೆ ಬೇಕು? ವೆನ್ ಯು ಹ್ಯಾವ್ ನ್ಯಾಚುರಲ್ ಸ್ಟಿರಾಯ್ಡ್ಸ್ ಕಮಿಂಗ್ ಇನ್ ಯುವರ್ ಬಾಡಿ, ನೀವು ಆರ್ಟಿಫಿಷಿಯಲಾಗಿ ಸ್ಟಿರಾಯ್ಡ್ಸ್ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಅದನ್ನು ಆದಷ್ಟು ತಗೊಳ್ಳದೇ ಇರೋದೇ ಉತ್ತಮ. ಯಾಕಪ್ಪ ಅಂತಂದರೆ ಯಾವುದೇ ಸ್ಟಿರಾಯ್ಡ್ ಮೆಡಿಸಿನ್ಸಿಂದ ನಾನು ಮುಂಚೆ ಹೇಳಿದ ಸೈಡ್ ಎಫೆಕ್ಟ್ ಜೊತೆಗೆ ಒನ್ ಇಂಪಾರ್ಟೆಂಟ್ ಲೈಫ್ ಥ್ರೆಟ್ನಿಂಗ್ ಸೈಡ್ ಎಫೆಕ್ಟ್ಸ್ ಅಂತಂದರೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್, ಸಡನ್ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಯಾರಿಗೆ ಮೆಡಿಕಲಿ ಇಂಡಿಕೇಟೆಡ್ ಇರುತ್ತಪ್ಪ ಅಂಥವ್ರಿಗೆ, ಲೈಕ್ ಸ್ಕಿನ್ ಲೀಜನ್ಸ್ ಇರ್ಬೋದು, ಇನ್ಫ್ಲಮೇಟರಿ ಬಬಲ್ ಡಿಸೀಸ್ ಇರ್ಬೋದು, ಆರ್ಥರೈಟಿಸ್ ಇರ್ಬೋದು, ಅಂಥವ್ರಿಗೆ ಮಾತ್ರ ಸ್ಟಿರಾಯ್ಡ್ ಯಾರು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂಥವ್ರು ಮಾತ್ರ ತೊಗೊಳ್ಳೋದು ಉತ್ತಮ. ಬಾಡಿ ಬಿಲ್ಡಿಂಗ್ಗೋಸ್ಕರ ಎಲ್ಲ ಸ್ಟಿರಾಯ್ಡ್ಸ್ ತೊಗೊಳ್ಳೋದು ಇಟ್ ಈಸ್ ನಾಟ್ ದ ರೈಟ್ ಥಿಂಗ್. ನೆಕ್ಸ್ಟ್ ಥಿಂಗ್, ಸ್ಟಿರಾಯ್ಡ್ ಕ್ಯೂರೇಟಿವ್ ಮೆಡಿಸಿನ್ನ, ಸ್ಟಿರಾಯ್ಡ್ ಅಂತಂದರೆ ಎಲ್ಲ ಇದಕ್ಕೂ ರಾಮಬಾಣನ ಅಂತ ಕೇಳ್ತಾರೆ ಸುಮಾರು ಜನ. ಸೊ ಸ್ಟಿರಾಯ್ಡ್ ಮೆಡಿಸಿನ್ ಸ್ಟಾರ್ಟ್ ಮಾಡೋದಕ್ಕೆ ಯಾವ ಕಾರಣಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಕೆಲವೊಂದು ನಮ್ಮ ದೇಹದಲ್ಲೇ ಉತ್ಪತ್ತಿಯಾಗೋ ಡಿಸೀಸಸ್ ಇರ್ತವೆ ವಿಚ್ ಆರ್ ಪರ್ಮನೆಂಟ್. ಅಂಥ ಸಿಚುವೇಶನ್ಸಲ್ಲಿ ನಾವು ಸ್ವಲ್ಪ ದಿನಕ್ಕೆ ಸ್ಟಿರಾಯ್ಡ್ ತೊಗೊಂಡ್ವಿ ಅಂತಂದರೆ ಇಂಪ್ರೂವ್ಮೆಂಟ್ ಆಗುತ್ತೆ. ಒಂದು ಸತಿ ಅದನ್ನು ಸ್ಟಾಪ್ ಮಾಡಿದ ಮೇಲೆ ಮತ್ತೆ ರೆಕರೆನ್ಸ್ ಆಗೇ ಆಗುತ್ತೆ. ಬಟ್ ಯಾರಿಗೆ ಟೆಂಪ್ರರಿ ಡಿಸೀಸಸ್ ಇರ್ತವೆ ಕೆಲವೊಂದು, ಇವಾಗ ಫಾರ್ ಎಕ್ಸಾಂಪಲ್ ವೈರಲ್ ನ್ಯೂಮೋನಿಯಾ ಬಂತು ಅಥವಾ ವೈರಲ್ ಆರ್ಥರೈಟಿಸ್ ಆ ಥರ ಬಂತು, ಅಂಥ ಸಿಚುವೇಷನಲ್ಲಿ ಆ ವೈರಲ್ ಇನ್ಫೆಕ್ಷನ್ ನಮ್ಮ ದೇಹದಲ್ಲಿ ಇರೋವರೆಗೂ ಆ ಕಂಟ್ರೋಲ್ಗೋಸ್ಕರ ಸ್ಟಿರಾಯ್ಡ್ ಬೇಕಾಗುತ್ತೆ. ಸೊ ಅದಾದಮೇಲೆ ಸ್ಟಿರಾಯ್ಡ್ನ ಅವಶ್ಯಕತೆ ಇರೋದಿಲ್ಲ. ಅಂಥ ಟೈಮಲ್ಲಿ ದೆರ್ ಇಸ್ ನೋ ನೀಡ್ ಆಫ್ ಲಾಂಗ್ ಟರ್ಮ್ ಸ್ಟಿರಾಯ್ಡ್. ಸೊ ಇದಲ್ಲದೆ ನಿಮ್ಗೆ ಬೇರೆ ಏನನ್ನ ಡೌಟ್ಸ್ ಇತ್ತು ಸ್ಟಿರಾಯ್ಡ್ ಬಗ್ಗೆ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.